ಬಿಟ್ಟರೆ ಇನ್ ಬಿಲ್ಡಿಂಗಿಂದ ಶೂಟ್ ಮಾಡೋಣ ಅಲ್ಲ ಹೇಳೋದು ಸೇಫ್ಟಿ. ನೀವು ಒಂದೊಂದು ಪಿಲ್ಲರಿಗೆ ಎಷ್ಟು 20 mm ರಾಡ್ ಹಾಕಿದ್ದೀರಿ ಹೇಳಿ, ಅದು ಒಂದು 20 mm ರಾಡಿಂಗ್ ತಪ್ಪಾಗಿಲ್ಲ ಅವರು ತಪ್ಪದೇ ಆಗಲಿ, ಎಲ್ಲ 8 mm ನೀಡಲ್ಲ ಎಲ್ಲಿ ಬರ್ತಾ ಇದೆ ಸರ್ ಅರೌಂಡ್ 10 to 15 ಇದೆ ಸರ್ ಇಲ್ಲಿ. ಬೆಳಿಗ್ಗೆ ಇರಲಿಲ್ಲ, ಈಗ ಓಪನ್ ಆಗಿದೆ. ಇದು ಇಲ್ಲ ಯಾವ ಮೂಮೆಂಟಿಗೂ ಈಗ ಇದಾಗ್ತಿರ್ಬೋದು. ಮುಂದೆ ಬಂದಿದೆ ಅಲ್ಲ ಸರ್, ತುಂಬ ಹೊತ್ತು ನಿಲ್ಲುವಂಥದ್ದು ಡೇಂಜರು. ಅರ್ಜುನ್ ಅವರೇ, ಇಲ್ಲ ನಿನ್ನೆ ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ಎಲ್ಲ ತಿಳುವಳಿಕೆ ಅಲ್ಲ ಆ್ಯಕ್ಷನ್ ಅದನ್ನ ಕರೆಕ್ಟಾಗಿ ಹೈಲೈಟ್ ಮಾಡು. ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ. 100% ಯಾಕಂದ್ರೆ ಡ್ರೋನಲ್ಲಿ ಕ್ಲೀನಾಗಿ ಸಿಕ್ಕಿದೆ ಅದು. ಸರ್ ಅದನ್ನು ತೋರಿಸಿ. ಅಲ್ಲ ಬೋಟ್ ಅನ್ಬೇಕಿಲ್ಲ ಸರ್, ಇದು ಬೇರೆ ಆಂಟಿಸಿಪೇಷನ್ ಇದೆ. ಐ ವಿಲ್ ಕಾಲ್ ಇನ್ 5-10 minutes. ಟೆಕ್ನಿಕಲಿ ಏನಕ್ಕೆ ಹಿಂಗಾಗಿದೆ ಗೊತ್ತಿಲ್ಲ. ಆ್ಯಂಡ್ ಈ ವಿಷಯ ಆಲ್ರೆಡಿ ಮೇಲ್ಗಡೆ ಎಲ್ಲ ಗಮನಕ್ಕೂ ಇದೆ. ಆ್ಯಂಡ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಇದೆ ಇದಕ್ಕೆ. ಕೂರ್ಗಲ್ಲಿ ಈ ಥರ ಎಲ್ಲ ಆಗಿದೆ ಮುಂಚೆ. ಆ್ಯಂಡ್ ಡಿ ಸಿ ಅವರು ರೈಟ್ ನಾವು ಆ ಇಂಜಿನಿಯರ್ಸ್ ಆ ಟೀಮ್ ಜೊತೆ ಮಾತಾಡ್ತಿದ್ದಾರೆ. ಬಟ್ ಪ್ರಿಕಾಷನರಿ ಮೆಷರ್ ಆಗಿ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ನೆಕ್ಸ್ಟ್ 2 daysಗೆ ದಯವಿಟ್ಟು ಇಲ್ಲಿಂದ ಶಿಫ್ಟ್ ಮಾಡಿ. ನಿಮ್ಮ ಪ್ರೈವೇಟ್ ನಿಮಗೆ ಆಪ್ಷನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತಂದರೆ ನಾವು ಕಾಳಜಿ ಕೇಂದ್ರಕ್ಕೆ ನಿಮಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿರೋದು ಸೇಫ್ಟಿ ಅಲ್ಲ. ಈ ವಾಲ್ ಸ್ಟ್ರೆಚ್ ಥ್ರೋಟ್ ಇರೋ ಎಲ್ಲರಿಗೂ ಇವಾಗ ನೋಟಿಸ್ ಕೊಡ್ತೀನಿ. ಆ ನೋಟಿಸ್ ರಿಸೀವ್ ಆಗೋ ಎಲ್ಲರೂ ದಯವಿಟ್ಟು ನೆಕ್ಸ್ಟ್ 2 daysಗೆ ಇಲ್ಲಿಂದ ಶಿಫ್ಟ್ ಆಗಿ. ಇದಕ್ಕೆ ಶಾಶ್ವತ ಪರಿಹಾರ ಸಿಗೋವರೆಗೂ ಆ್ಯಂಡ್ ಏನು ಸೊಲ್ಯೂಷನ್ ಅಂತ ನಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ 2 days ಟೈಮ್ ಬೇಕು. ಮಳೆ ನಿಲ್ಲಬೇಕಿತ್ತು, ಮಳೆ ನಿಂತಿದೆ. ಟೆಂಪ್ರವರಿ ಸೊಲ್ಯೂಷನ್ ಏನೋ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನೋ ಎಲ್ಲನೂ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸ್ನ ಕರೆಸಿ ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿರೋ ನಿಮ್ಮ ಡಿಮ್ಯಾಂಡ್ಸ್ ವೆರಿ ವ್ಯಾಲಿಡ್ ಇದೆ. ಏನಕ್ಕೆ ಹಿಂಗಾಯಿತು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು. ಆ್ಯಂಡ್ ಕಲ್ಪರೇಟ್ ಅದು ಕಾಂಟ್ರಾಕ್ಟರ್ ಇರ್ಬೋದು, ಇಲ್ಲ ಬೇರೆ ಏನು ರೀಸನ್ ಇದ್ರೂ ಸಮನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾರು ಮಿಸ್ಟೇಕ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಅದೆಲ್ಲದಕ್ಕೂ ಟೈಮ್ ಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರೋ ನಿಮ್ಮ ಅಂಗಡಿಗಳು, ನಿಮ್ಮ ಮನೆ, ನಿಮ್ಮ ಲೈಫ್. ಸೊ ಬೇರೆಯವ್ರನ್ನ ನಾವು ಯಾರು ಇದನ್ನು ಕಲ್ಪ್ರೇಟ್ ಅಂತ ಐಡೆಂಟಿಫೈ ಮಾಡಿ ಶಿಕ್ಷೆ ಕೊಡೋದು ಒಂದು ಭಾಗ ಆದರೆ, ಗಾಡ್ ಫಾರ್ ಬಿಟ್ ಈ ಸೆಕೆಂಡ್ವರೆಗೂ ಏನು ಅನಾಹುತ ಆಗಿಲ್ಲ. ಆದಾಗ ನಿಮಗೆ ಯಾರಿಗಾದ್ರೂ ಅದರಿಂದ ತೊಂದರೆ ಆದಾಗ ನಾಳೆ ಯಾರನ್ನೇ ಬ್ಲೇಮ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಟ್ಟು ಏನೂ ಯೂಸ್ ಆಗಲ್ಲ. ಆಲ್ರೆಡಿ ತೊಂದರೆ ಆಗಿರುತ್ತೆ, ನಿಮ್ಮ ಲೈಫ್ ಏನು ವಾಪಸ್ ಬರೋಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋಣ. 2 days ಟೈಮ್ ಕೊಡಿ. ಫಸ್ಟ್ ಇಲ್ಲಿಂದ ಇವಾಗಿಂದಾನೆ ನೆಕ್ಸ್ಟ್ 2 daysಗೆ ಇಲ್ಲಿರೋರೆಲ್ಲ ವೆಕೇಟ್. ಸರ್ 2 days ತನಕ ನಿಂತ್ಕೊಳ್ಳುತ್ತೆ ಸರ್. ಇವತ್ತೇ ವೆಹಿಕಲ್ ಮಾಡಬೇಕು, ಇವತ್ತೇ ಮಾಡಬೇಕು ಸರ್. ಆಗಲ್ಲ 2 days ಸಂಜೆ ಒಳಗೆ ಖಾಲಿ ಮಾಡಬೇಕು ಸರ್. ಇವಾಗಿಂದ 2 daysಗೆ ಶಿಫ್ಟ್ ಮಾಡಿ ಅಂತಿರೋದು. ಇವಾಗಿಂದಾನೆ ಶಿಫ್ಟ್ ಮಾಡಿ, ಜಾಗ ಹುಡ್ಕೋಬೇಕು. ಮತ್ತೆ ಶಿಫ್ಟ್ ಆದ ನಂತರ ಅದೇ ಥರ ಇದಾಗುತ್ತೆ ಅನ್ನೋದು ಲೈಫ್ ಇದೆ. ಅದೇ ವಾಲ್ ಇಲ್ಲ ಸರ್, ಅವ್ರು ಜೈಲಿಗೆ ಹೋದ್ರೂ ನಿಮ್ಮ ಲೈಫ್ ವಾಪಸ್ ಬರೋಲ್ಲ. ಅದು ಸರಿನೇ. ನಾನು ಹೇಳ್ತಿರೋದು ಮಳೆಗಾಲ ಆಗಿರೋದ್ರಿಂದ ನಮ್ಮದು ಸ್ವಲ್ಪ ಕಷ್ಟ ಇದೆ, ನಮ್ಮದು ಸಾಧಕ ಬಾಧಕ ಇದೆ. ನಿಮಗೆ ಆಲ್ಟರ್ನೇಟ್ ಫೆಸಿಲಿಟಿ ನಾವು ಸದ್ಯಕ್ಕೆ ಮಾಡಿಕೊಡೋಕ್ಕಲ್ಲ. ನಿಮ್ಗೆ ಇರೋದಕ್ಕೆ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಅಂದರೆ ಅದು ನಾವು ಇರೋದಕ್ಕೆ ಎಲ್ಲಾದರೂ ಇರ್ತೀವಿ ಸರ್. ನಮಗೆ ಮೇನ್ ಇರೋದೇ ಅಂಗಡಿ. ನಾವು ಇದ್ರದ್ದೇ ಇದನ್ನೇ ನಂಬ್ಕೊಂಡಿರೋದು. ಲೈಫ್ ಇದ್ರೆ ಅದು ಸರಿ ಸರ್. ಆದರೆ ಈಗ ಇದನ್ನು ಏಕಾಏಕಿ ಶಿಫ್ಟ್ ಮಾಡಿ ಈ ಮಳೆಗಾಲದಲ್ಲಿ ಅಂದರೆ ಅಲ್ಲ ಆಪ್ಷನ್ ಅಂದರೆ ನಮ್ಗೆ ಇದು ಇಡಕ್ಕೂ ಜಾಗ ಬೇಕಲ್ಲ ಸರ್. ನಾವು ಅದನ್ನು ನೋಡ್ಕೋಬೇಕಲ್ಲ. 1-2 ಸಣ್ಣದೊಂದು 2-3 ಬ್ಯಾಗ್ ಇಟ್ಕೊಂಡು ಹೋಗೋಂಥ ವಿಚಾರ ಸೀನಲ್ಲ. ಅಂಗಡಿನ ಬ್ಯಾಕ್ ಇಡೀ ಅಂಗಡಿನ ನಾವು ಶಿಫ್ಟ್ ಮಾಡೋದು. ಅಂಗಡಿನ ಶಿಫ್ಟ್ ಮಾಡಿಸಿ ಎಲ್ಲ ಒಂದು ಗೋಡೌನಲ್ಲಿ ಇರೋ ಫೆಸಿಲಿಟಿ ನಾನು ಮಾಡಿಸ್ತೀನಿ ಅಷ್ಟೇ ಸರ್. ಅದು ನಮ್ಗೆ ನೀವು ಉಳ್ಕೊಳ್ಳೋ ಫೆಸಿಲಿಟಿನೂ ಮಾಡಿಸ್ತೀನಿ. ಅಲ್ಲ ಅದು ನಮ್ಗೆ ಸೇಫ್ ಆಗಿಡೋಕ್ಕೂ ಫೆಸಿಲಿಟಿ. ಕೆಲವರಿಗೆ ಮನೆ ಈ ಮೂಮೆಂಟಲ್ಲಿ ನೀವು ಕೇಳಿದ ಇದ್ರ ಪರಿಹಾರ ನಾಳೆ ಸಪೋಸ್ ಬಿದ್ದರೆ, ಬೀಳದೆ ತಡೆಯೋದಕ್ಕೆ ಏನು ಬೇಕೋ ಅದನ್ನು ಫಸ್ಟ್ ಮಾಡ್ತಿರೋದು. ಸಪೋಸ್ ಬಿದ್ದರೆ ವಾಟ್ ನೆಕ್ಸ್ಟ್ ಅನ್ನೋದು 100% ಇದಕ್ಕೆ ಕಾಂಪನ್ಸೇಷನ್ ಯಾವುದಾದ್ರೂ ಒಂದು ರೂಪದಲ್ಲಿ ಸರ್ಕಾರದಿಂದ ಮಾಡ್ತಾರೆ. ಬಟ್ ಯಾವ ರೀತಿಯಲ್ಲಿ ಹೆಂಗೆ ಅಂತ ಇವಾಗ ನನ್ನ ಹತ್ರ ಉತ್ತರ ಇಲ್ಲ. ನಮಗೆ ಇವಾಗಿರೋ ಫಸ್ಟ್ ಪ್ರಯಾರಿಟಿ ನಿಮ್ಮ ಲೈಫ್ ಉಳಿಸೋದು. ಆ್ಯಂಡ್ ಇದಕ್ಕೆ ಯಾರು ಹೊಣೆಗಾರರು ಅವ್ರ ಮೇಲೆ ಪಿನ್ ಪಾಯಿಂಟ್ ಮಾಡಿ ಅವ್ರಿಗೇನು ಕಾನೂನಾತ್ಮಕವಾಗಿ ಮಾಡಬೇಕು ಅದನ್ನು ನಡೆಯುತ್ತೆ. ಬಟ್ ಅದೆಲ್ಲದಕ್ಕಿಂತ ಪ್ರಯಾರಿಟಿ ನಿಮ್ಮ ಲೈಫ್ ಆ್ಯಂಡ್ ನಿಮ್ಮ ಈ ಲೈವ್ಲಿಹುಡ್. ಸೊ ನಿಮ್ಮ ಐಟಮ್ಸ್ನ ಸೇಫ್ಟಿಯಾಗಿ ಇಡೋದಕ್ಕೆ ಜಾಗ ಕೊಡ್ತೀವಿ. ನೀವು ಮನೆ ಇಲ್ದಿರೋರನ್ನ ಶಿಫ್ಟ್ ಮಾಡಿ ಮನೆಗೆ ಜಾಗ ಕೊಡ್ತೀವಿ. ದಯವಿಟ್ಟು ಅದಕ್ಕೆ ಕೋಆಪ್ರೇಟ್ ಮಾಡಿ.
ನೆಕ್ಸ್ಟ್ 2 days ಇದೆ ವಾಟ್ ಇಸ್ ದ ಸೊಲ್ಯೂಷನ್? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.